ಫೈನಲಿ ನಮ್ಮ ದೇಶಕ್ಕೆ ಒಂದು ಹೊಸ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ, HMD ಸ್ಮಾರ್ಟ್ಫೋನ್. ಇದು ಬ್ರ್ಯಾಂಡ್ ವಸ್ತು ಹೌದು, ಆದರೆ ಈ ಬ್ರ್ಯಾಂಡಿಗೆ ಸ್ಮಾರ್ಟ್ಫೋನ್ ಫೀಲ್ಡ್ ಅಲ್ಲಿರುವಂತ ಎಕ್ಸ್ಪೀರಿಯನ್ಸ್ ಏನು ಹೊಸದಲ್ಲ. ಸೊ HMD ಅವರು ಒಂದು ಸ್ಪೆಷಲ್ ಬಾಕ್ಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೊಳಗಿರುವಂತ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನು ಈ HMD ಕ್ರಸ್ಟ್ ಸ್ಮಾರ್ಟ್ಫೋನ್ ಅನ್ನ ಅನ್ಬಾಕ್ಸ್ ಮಾಡ್ತೀನಿ. ಸೊ ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಮಾರ್ಟ್ಫೋನ್ ನ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ಆಲ್ರೆಡಿ ಬ್ಯಾಕ್ ಕವರ್ ಹಾಕಿದ್ದಾರೆ. ಇದನ್ನು ಬಿಟ್ರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್, ಅದರಲ್ಲಿ ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್. ಮತ್ತೆ ನೋಡ್ತಾ ಇದ್ದೀರಾ, ನಮಗೆ ಗಿಡವನ್ನು ಹಾಕೋದಕ್ಕೆ ಸೀಡ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇದನ್ನು ನಾವು ನೆಲದಲ್ಲಿ ಹಾಕಿದ್ರೆ ಸಾಕು, ಇದರೊಳಗಡೆ ಸೀಡ್ಸ್ ಇರುತ್ತೆ. ಡೈರೆಕ್ಟ್ ಆಗಿ ನಮಗೆ ಗಿಡ ಬೆಳೆಯಕ್ಕೆ ಶುರುವಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ. ಒಂದು ಮೊಬೈಲ್ ಫೋನ್ ಒಳಗಡೆ ಗಿಡದ ಸೀಡ್ಸನ್ನು, ಬೀಜಗಳನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಇದರ ಕೆಳಗಡೆ ನಮಗೆ ಒಂದು ಚಾರ್ಜರ್ ಸಿಗ್ತಾ ಇದೆ. USB Type-C ಪೋರ್ಟನ್ನು ಹೊಂದಿರುವಂಥ ಚಾರ್ಜರು. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು. 33 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಇನ್ನೊಂದು ಯುನೀಕ್ ವಿಷಯ, USB Type-C ಇಂದ Type-C ಚಾರ್ಜಿಂಗ್ ಕೇಬಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಿಲ್ಲ. ನಮಗೆ ಈ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಸಾಲಿಡ್ ಆಗಿದೆ. ಒಟ್ಟಿಗೆ ಈ HMD ಕ್ರಸ್ಟ್ 5G ಫೋನ್ ಬಗ್ಗೆ ಮಾತಾಡೋಣ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ಫೋನು 14,500 ರೂಪಾಯಿಗೆ ಲಾಂಚ್ ಆಗಿದೆ. ನಮಗೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ನನಗೆ ಇದರಲ್ಲಿ ಯುನೀಕ್ ಅನಿಸಿದ್ದು ಗ್ಲಾಸ್ ಬ್ಯಾಕು. ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಬ್ರ್ಯಾಂಡ್ಗಳು ಗ್ಲಾಸ್ ಬ್ಯಾಕನ್ನು ಕೊಡ್ತಾರೆ. ಜೊತೆಗೆ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ. 205 ಗ್ರಾಮ್ ವೆಯ್ಟ್ ಇದೆ. ಲೈಟ್ ಫೀಲ್ ಇದೆ ಒಂದು ಲೆವೆಲ್ಗೆ. 8.41 mm ನ ಥಿಕ್ನೆಸ್ಸು. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ, ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲ್ಗೆ, ಈ ಪ್ರೈಸ್ ರೇಂಜಿಗೆ ಜಡ್ಜ್ ಮಾಡ್ತಾ ಇದ್ದೀನಿ, ಒಂದು ಲೆವೆಲಿಗೆ ಕಡಿಮೆ ಇದೆ ಅಂತ ಅನ್ನಿಸ್ತು. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ. ಮತ್ತು ನಮ್ಗೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡ್ ಹಾಕೊಬೋದು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಸ್ ಪ್ಯಾಕ್ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ OLED ಡಿಸ್ಪ್ಲೇ ಕೊಟ್ಟಿರುವಂಥದ್ದು ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಸಕ್ಕತ್ತಾಗಿದೆ. 90 ಹರ್ಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ತುಂಬ ವಿವಿಡ್ ಆಗಿದೆ ಡಿಸ್ಪ್ಲೇ. ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸಖತ್ತು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಂದು ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ ಅಂತ. ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6 GB ರ್ಯಾಮು, 128 GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇದು ಈ ಪ್ರೈಸ್ ರೇಂಜ್ಗೆ ಸ್ಟ್ಯಾಂಡರ್ಡ್ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಹೊಸ ಪ್ರೊಸೆಸರ್ Unisoc T760 ಪ್ರೊಸೆಸರ್. ಇದು ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 4,50,000ದಿಂದ 4,60,000 ತನಕ ರೇಟಿಂಗನ್ನು ಕೊಡ್ತಾ ಇದೆ. ಅಪ್ ಟು 5 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. BGMI ಗೇಮನ್ನ ಕೂಡ ನಾವು ಚೆಕ್ ಮಾಡೋದು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಬೋದು ಆಯಿತಾ. ಸೊ ಗೇಮ್ ಪ್ಲೇ ಪರವಾಗಿಲ್ಲ ಒಂದು ಲೆವೆಲಿಗೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ತಕ್ಕ ರೀತಿಯಲ್ಲಿದೆ. ಈ ಬೆಲೆಗೆ ಮೆಜಾರಿಟಿ ಯಾವುದೇ ಫೋನ್ ತೊಗೊಂಡ್ರೂ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಂತು ಅಂತ ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರು, 2 MP ಇಂದು ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ. ಈ ಮೈನ್ ಸೆನ್ಸಾರ್ ಒಂದು ಲೆವೆಲ್ಗೆ ಡೀಸೆಂಟ್ ಆಗಿ ಫೋಟೋಸನ್ನು ಕ್ಲಿಕ್ ಮಾಡುತ್ತೆ. ನಾನು ಚೆಕ್ ಮಾಡ್ದಂಗೆ ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ಒಂದೊಂದು ರೀತಿ ಸ್ಯಾಂಪಲ್ ಬಂತು ನನಗೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ನನಗೆ ಇದರಲ್ಲಿರುವಂಥ ಮೋಡ್ಗಳು ಇಷ್ಟ ಆಯಿತು ಆಯಿತಾ. ಪೋರ್ಟ್ರೇಟ್ ಮೋಡಲ್ಲಿ ನೀವು ಬೊಕೆನ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಮಾಡ್ಬೋದು. ಲಾಂಗ್ ಎಕ್ಸ್ಪೋಜರ್ ನೈಟ್ ಮೋಡ್ ಶಾರ್ಟ್ಸನ್ನು ಕೂಡ ತೆಗಿಬೋದು. ಸ್ಲೋ ಮೋಷನ್ ಇದೆಲ್ಲ ನಾರ್ಮಲಿ ಎಲ್ಲ ಫೋನಲ್ಲಿರುತ್ತೆ, ಇವರು ಕೂಡ ಕೊಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದರ ಕೆಲವೊಂದು ಎಫೆಕ್ಟ್ಸ್ಗಳು ಆಯಿತಾ. ಸ್ಯಾಂಪಲ್ ನೋಡ್ಬೋದು, ಪರವಾಗಿಲ್ಲ ಅಂತೀನಿ ಆಯಿತಾ. ಬೆಂಕಿ ಏನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕೂಡ 50 MP ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಒಂದು ಯುನೀಕ್ ಫೀಚರ್ ಅಂತ ಅನ್ಬೋದು. ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂದ ತಕ್ಷಣ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಫೋನ್ ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ರೆಸಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಓಕೆ ಒಂದು ಲೆವೆಲ್ಗೆ. ಇನ್ನು ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ ಅವರೇ ಕೊಟ್ಟಿದ್ದಾರೆ. ಮತ್ತು ಚಾರ್ಜಿಂಗ್ ಸೈಕಲ್ ಕೂಡ ಈ ಫೋನ್ದು ಒಂದು ಲೆವೆಲಿಗೆ ಚೆನ್ನಾಗಿದೆ. 800
ಚಾರ್ಜಿಂಗ್ ಸೈಕಲ್ ಇದ್ರೂ ಕೂಡ ಬ್ಯಾಟ್ರಿ ಇನ್ನೂ ಚೆನ್ನಾಗಿ ರಿಟೇನ್ ಆಗಿರುತ್ತಂತೆ, ಒಂದು ಒಳ್ಳೆ ವಿಷಯ. ಸ್ಪೀಕರ್ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಓ ಎಸ್ಸಿಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ನಮ್ಗೆ ಇದರಲ್ಲಿ ಸಿಗ್ತಾ ಇದೆ ಆಯಿತಾ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಯೂಸ್ ಮಾಡೋಕ್ಕೆ ಖುಷಿ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು ಓ ಎಸ್ ಆಯಿತಾ. ಕ್ಲೀನ್ ವಾಯ್ಸು ಗುರು, ಬೇಡದಿರೋಂಥ ಅಪ್ಲಿಕೇಶನ್ ಯಾವುದು ಅಷ್ಟೊಂದಿಲ್ಲ, ಇಷ್ಟ ಆಯಿತು ನನಗೆ. ಮತ್ತು ಈ ಫೋನಿಗೆ HMD ಅವರು 2 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕನ್ಫರ್ಮ್ ಮಾಡಿದ್ದಾರೆ. ಓ ಎಸ್ ಅಪ್ಡೇಟ್ ಗೊತ್ತಿಲ್ಲ, ಒಟ್ಟು 2 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಂತೂ ಕೊಡ್ತಾರಂತೆ. ಇನ್ನು ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ, ಜೊತೆಗೆ ಬ್ಲೂಟೂತ್ 5.0 ಮತ್ತು ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಗಳು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಸೆನ್ಸಾರ್ಸ್ ಎಲ್ಲ ಬೇಸಿಕ್ ಹಾಕಿದ್ದಾರೆ ಆಯಿತಾ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್.